ವೀಕ್ಷಕರೇ ನಮಸ್ಕಾರ. ಓಡುತ್ತಿರುವ ಜಗತ್ತಿನಲ್ಲಿ ನಾವುಗಳು ಬಯಸುವುದು ಬದಲಾವಣೆ. ಹೌದು, ಮನುಷ್ಯ ಕಲಿಕೆ ಜೀವಿ. ಆತನ ಗುರಿ ಒಂದೇ, ಸಾಧನೆ ಮಾಡಬೇಕು. ಡಾಕ್ಟರ್, ಟೀಚರ್, ಪೊಲೀಸ್, DC ಹೀಗೆ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಎಂದು ವಿದ್ಯಾಭ್ಯಾಸ ಮಾಡಿ ಕಲಿಕೆ ಹಂತ ಮುಗಿಸಿ ಪರೀಕ್ಷೆ ಎಂಬ ಯುದ್ಧದಲ್ಲಿ ಗೆದ್ದು ಅವರ ಗುರಿಯನ್ನು ಸಾಧಿಸುವರು. ಇದು ಒಂದು ಭಾಗ. ಕೆಲವರು ಸಂಗೀತಗಾರರು, ಡ್ಯಾನ್ಸರ್, ನಟಗಾರರು ಹೀಗೆ ತಮ್ಮ ಆಸೆಗಳನ್ನು, ತಮ್ಮ ಕನಸುಗಳನ್ನು ನನಸು ಮಾಡುತ್ತಾರೆ. ಇವರು ಎಲ್ಲರೂ ಸಾಮಾನ್ಯರನ್ನು ತಮ್ಮತ್ತ ಬರುವಂತೆ ಮಾಡಿಕೊಳ್ಳುವ ವ್ಯಕ್ತಿಗಳು. ಹೀಗೆ ಜನರ ಮತ್ತು ಊರಿನ ಹಾಗೂ ನಾಡಿನ ಕುಂದುಕೊರತೆಗಳನ್ನು ಬಗೆಹರಿಸುವ ಒಬ್ಬ ಜನನಾಯಕ ಅಷ್ಟೇ ಪಾತ್ರವಿರುತ್ತದೆ. ಜನನಾಯಕ ನಮ್ಮ ಜೀವನದ ಬಂಡಿಯನ್ನು ಸಾಗಿಸುವ ಒಬ್ಬ ನಾವಿಕ. ಹಾಗಾಗಿ ನಾವು ಆರಿಸುವ ಜನನಾಯಕ ಹೇಗೆ ಇರಬೇಕು ಎಂಬುದು ಮುಖ್ಯ. ನಾವು ಮೊದಲು ಹೇಳಿದ ಹಾಗೆ ಜನರನ್ನು ತಮ್ಮತ್ತ ಸೆಳೆಯುವಂಥ ನಾಯಕ ಹೇಗಿರಬೇಕೆಂದರೆ ಆತನ ನಡತೆ, ವಿನಯತೆ ತುಂಬ ಮುಖ್ಯವಾಗಿದ್ದು ಆತನ ನಡತೆಯೇ ಪ್ರಾಮುಖ್ಯತೆಯಾಗಿರುತ್ತದೆ. ಹೌದು ವೀಕ್ಷಕರೇ, ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಜನನಾಯಕನನ್ನು ಆಯ್ಕೆ ಮಾಡುತ್ತೇವೆ. ಹಾಗೆ ಪ್ರತಿ ವರ್ಷದಂತೆ ನಮ್ಮ ವಿದ್ಯಾಭ್ಯಾಸವೂ ಕೂಡ ಮುಗಿಯುತ್ತದೆ. ಎಷ್ಟೋ ಜನ ತಮ್ಮ ಆಸೆಗಳಾದಂಥ ಡಾಕ್ಟರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಶಿಕ್ಷಕನಾಗಿರ್ಬೋದು ಮತ್ತು ಇನ್ನಿತರೆ ಹುದ್ದೆಗಳ ಆಸೆಗಳನ್ನು ಹೊತ್ತು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ಗುರಿಯತ್ತ ಸಾಗುತ್ತಾ ಇರುತ್ತಾರೆ. ಆ ಸಾಗುವ ಜೊತೆಯಲ್ಲಿ ನಮ್ಮ ಜನನಾಯಕನನ್ನು ಆಯ್ಕೆ ಮಾಡಿರ್ತಾರೆ. ನಾಳೆಯ ನಮ್ಮ ಭವಿಷ್ಯದ ಚಿಂತನೆಗೋಸ್ಕರ ನಾವು ಆಯ್ಕೆ ಮಾಡೋದು ಜನನಾಯಕನನ್ನೇ. ಹೌದು ವೀಕ್ಷಕರೇ, ಜನನಾಯಕ ಎಂಬುವನು ಕೇವಲ ಡಿಗ್ರಿಯನ್ನು ಪಡೆದರೆ ಸಾಲದು. ಕೇವಲ ಆತ ಓದಿನ ಬುದ್ಧಿವಂತನಾದರೆ ಸಾಲದು. ವೀಕ್ಷಕರೇ, ಒಂದು ಹುದ್ದೆಯನ್ನು ಆಯ್ಕೆ ಮಾಡ್ಕೋಬೇಕೆಂದರೆ ಆತ ಕಠಿಣ ಪರಿಶ್ರಮ ಪಟ್ಟು ತನ್ನ ಪರೀಕ್ಷೆಯನ್ನು ಪಾಸ್ ಮಾಡಿ, ಆತ ಫಿಸಿಕಲ್ ಟೆಸ್ಟ್ ಪಾಸಾಗಿ ಇಂದ ಹಿಡಿದು ಮುಡಿಯುವವರೆಗೂ ಆತನನ್ನು ಪರೀಕ್ಷೆ ಮಾಡುತ್ತಾರೆ. ಆದರೆ ಜನನಾಯಕನನ್ನು ಕೇವಲ ಓಟಿನ ಮುಖಾಂತರ ನಾವು ಆಯ್ಕೆ ಮಾಡುತ್ತೇವೆ. ಹೌದು ವೀಕ್ಷಕರೇ, ಆತನನ್ನು ಆಯ್ಕೆ ಮಾಡೋದು ಅವರ ಪಕ್ಷ ಹೊರತು ಜನಸಾಮಾನ್ಯರಲ್ಲ. ಪಕ್ಷವು ಆಯ್ಕೆ ಮಾಡಿ ನಾಮಪತ್ರ ಸಲ್ಲಿಸಿದಾಗ ಆತ ನಮ್ಮ ಜನನಾಯಕನೆಂದು ಗುರುತಿಸುತ್ತಾನೆ ಹೊರತು ಜನರಿಂದ ಆಯ್ಕೆಯಾಗಿರುವಂಥ ವ್ಯಕ್ತಿ ಆತನಾಗಿರುವುದಿಲ್ಲ. ಹಾಗೂ ಅವನಿಂದ ಬದಲಾವಣೆಯನ್ನು ನಿರೀಕ್ಷೆಯಲ್ಲಿ ಇರುತ್ತೇವೆ. ಬದಲಾವಣೆ ಎಂಬುದು ಕೇವಲ ಆತನ ವಾಕಿಂಗ್ ಸ್ಟೈಲಲ್ಲಿ, ಆತನ ಉಡುಗೆ ತೊಡುಗೆಯಲ್ಲಿ ಅಲ್ಲ. ಬದಲಾವಣೆ ಎಂಬುದು ಆತನ ಅಭಿವೃದ್ಧಿಯ ಕೆಲಸದಲ್ಲಿ. ಹೌದು ವೀಕ್ಷಕರೇ, ಒಬ್ಬ ಸಿಪಾಯಿಯನ್ನು ಆಯ್ಕೆ ಮಾಡುವುದಕ್ಕೆ ತುಂಬ ಕಷ್ಟಪಡುವಂಥ ನಮ್ಮ ಈ ಆಡಳಿತ ವ್ಯವಸ್ಥೆ ಒಬ್ಬ ರಾಜಕೀಯ ನಾಯಕನನ್ನು ಕೇವಲ ನಾಮಪತ್ರ ಸಲ್ಲಿಕೆಯಿಂದ ಅಲ್ಲದೆ ಆತನ ಆಯ್ಕೆ ವಿಧಾನದಲ್ಲಿ ಬದಲಾವಣೆಯನ್ನು ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಹೌದು, ಆತನಿಗೂ ಸಹ ಒಂದು ಲಿಖಿತ ಪರೀಕ್ಷೆ ಹಾಗೂ ಆತನ ಫಿಸಿಕಲ್ ಟೆಸ್ಟ್ ಹಾಗೂ ಆತನ ಸಾಮರ್ಥ್ಯವನ್ನು ತಿಳಿದು ಆಯ್ಕೆ ವಿಧಾನವನ್ನು ಮಾಡಬೇಕೆಂಬುದು ಈ ಸಣ್ಣ ಕೋರಿಕೆ. ಈ ಬದಲಾವಣೆ ಈಗಿನ ಯುವಕರ ಆಲೋಚನೆಯಿಂದ ಮಾತ್ರ ಸಾಧ್ಯ. ಬದಲಾವಣೆ ನಿಮ್ಮಿಂದ ನಿರೀಕ್ಷೆ. ಧನ್ಯವಾದಗಳು.